ಪ್ರೇಮ. ಒಂದು ಸಣ್ಣ ಊರು. ಅಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಒಂದು ಜಾಗಕ್ಕೆ ಹೋಗಬೇಕಾಗಿರುತ್ತೆ. ದಾರಿಯಲ್ಲಿ ಒಂದು ಮನೆ ಇತ್ತು. ಅದು ಒಬ್ಬ ಪಂಡಿತನದು. ಅವನಿಗೆ ಒಬ್ಬಳೇ ಸುಂದರಳಾದ ಮಗಳಿದ್ದಳು. ರಾಜ ಅವಳನ್ನು ನೋಡ್ತಾನೆ. ಆ ಸೌಂದರ್ಯ ವರ್ಣಿಸಲು ಸಾಧ್ಯವಿಲ್ಲ, ಅಷ್ಟು ಸುಂದರವಾಗಿರ್ತಾಳೆ. ಆದ್ದರಿಂದ ರಾಜನ ಮಾತಿಗೆ ಗೌರವವನ್ನು ಕೊಟ್ಟು ಮಗಳನ್ನು ಕೊಟ್ಟು ವಿವಾಹ ಮಾಡುವನು ಅಂತ ಹೇಳಿ ಭಾವಿಸ್ಕೊಂಡಿರ್ತಾನೆ. ಆದರೆ ಪಂಡಿತ ಹೇಳ್ತಾನೆ, ನನ್ನ ಮಗಳು ವಿವಾಹಕ್ಕೆ ಯೋಗ್ಯಳು, ಅವಳನ್ನೇ ಕೇಳೋಣ ಅಂತ ಹೇಳ್ತಾನೆ. ಆದರೆ ಪಂಡಿತನ ಮಗಳು ಬಹಳ ಬುದ್ಧಿವಂತೆ. ಅವಳಿಗೆ ರಾಜ ಎಂತಹವನು ಅಂತ ತಿಳಿದಿರುತ್ತೆ. ರಾಜ ಕೇವಲ ಹೊರಗಿನ ಸೌಂದರ್ಯಕ್ಕೆ ಮರಳಾಗಿರುವನು, ಒಳಗಿನ ಸೌಂದರ್ಯ ಅಲ್ಲ ಅಂತ ಹೇಳಿ ತಿಳಿಯುತ್ತೆ. ಆದ್ದರಿಂದ ನನಗೆ 2 ತಿಂಗಳ ಅವಧಿ ಬೇಕಾಗಿದೆ, ನಾನೊಂದು ವ್ರತವನ್ನು ಕೈಗೊಂಡಿರುವೆನು, ಅದು ಸರಸ್ವತೀ ದೇವಿಯ ಆರಾಧನೆ ಅಂತ ಹೇಳ್ತಾಳೆ. ರಾಜ ಒಪ್ಪುತ್ತಾನೆ, ಮನೆಗೆ ಹಿಂತಿರುಗ್ತಾನೆ. ವಿವಾಹಕ್ಕೆ ಯೋಗ್ಯವಾದ ದಿನಕ್ಕಾಗಿ ಕಾದು ಕುಳಿತುಕೊಳ್ತಾನೆ. ದಿನಗಳು ಕಳೆದವು. ಆ ದಿನ ಬಂತು. ರಾಜ ತಾನು ಇಷ್ಟಪಟ್ಟು ವಿವಾಹ ಮಾಡಿಕೊಳ್ಳಲು ಹೆಣ್ಣಿನ ಮನೆಗೆ ಹೊರಟನು. ತಂದೆ ತಾಯಿಗಳು ಹುಡುಗಿಗೆ ಕೊಡಲು ಕೊಟ್ಟು ಕಳುಹಿಸಿದ್ದರು. ಎಲ್ಲವನ್ನೂ ತೆಗೆದುಕೊಂಡು ಬಹಳ ಸಂತೋಷದಿಂದ ಹೊರಟನು. ಅಲ್ಲಿ ಒಂದು ಹಾಸಿಗೆ ಇತ್ತು. ಅದರ ಮೇಲೆ ಮಲಗಿರ್ತಾಳೆ. ಗುರುತು ಸಿಗಲದಷ್ಟು ಬದಲಾಗಿರ್ತಾಳೆ. ಆಗ ಅವಳು ಹೇಳ್ತಾಳೆ, ನಾನೇ ಅವಳು ಅಂತ. ಉಪವಾಸಗಳನ್ನು ಮಾಡಿ ಮಾಡಿ ದೇಹದಲ್ಲಿ ಎಲ್ಲವೂ ಹೊರಟು ಹೋಗಿತ್ತು. ಕಾಂತಿಹೀನಳಾಗಿದ್ದಳು. ಆಗ ಹೇಳ್ತಾಳೆ, ನನ್ನನ್ನು ವಿವಾಹ ಮಾಡಿಕೊ, ನಾನು ಇಲ್ಲಿಯೇ ಇದ್ದೇನೆ, ಯಾವುದು ನಾನು ಅಲ್ಲವೋ ಅದು ಹೋಗಿದೆ, ಆದ್ದರಿಂದ ನಿನಗೆ ಏನು ಬೇಕು? ನಾನು ಇದ್ದೇನೆ, ನಾನು ಅಲ್ಲದಿರುವುದು ಹೋಗಿದೆ, ನೀನು ನನ್ನನ್ನು ವಿವಾಹವಾಗು ಅಂತ ಹೇಳ್ತಾಳೆ. ಯಾಕೆಂದರೆ ಸೌಂದರ್ಯ ನಾನಲ್ಲ ಅಂತ ಹೇಳ್ತಾಳೆ. ರಾಜ ಹೇಳ್ತಾನೆ, ಇಲ್ಲ, ಸಾಧ್ಯವಿಲ್ಲ, ಇನ್ನೆಂದಿಗೂ ನಾನು ಇಲ್ಲಿಗೆ ಬರುವುದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾನೆ.